ಮಂಡಿಯಲ್ಲಿರುವಂತಹ ಕಾರ್ಟಿಲೇಜ್ಗಳ ಕೊರತೆ ಅಥವಾ ಶಿಥಿಲತೆ ಆಗದೆ ಇರೋ ಹಾಗೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಇದು ಅತ್ಯಂತ ಸಹಾಯವನ್ನ ಮಾಡ್ತಾ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಕೂತ್ಕೊಂಡು ಎದ್ದೇಳುವಾಗ ಮಂಡಿಯಲ್ಲಿ ಒಂಥರ ಕಟಕಟ ಅಂತ ಸೌಂಡ್ ಬರ್ತಾ ಇದೆಯಾ? ತುಂಬ ದೂರ ನಡೆಯೋದಕ್ಕಾಗೋದಿಲ್ಲ, ತುಂಬ ಜೀವ ಹಿಂಡೋಷ್ಟು ಮಂಡಿ ಗಂಟುಗಳು ನೋವಾಗ್ತಾ ಇದೆ ಅಂತ ಏನಾದ್ರು ನೀವು ಆ ನೋವಿಂದ ಬಳಲ್ತಾ ಇದ್ದೀರಾ? ಹಾಗಾದರೆ ಈಗ ಬರೀ ಒಂದು 60 ವರ್ಷದವ್ರ 50-60 ವರ್ಷದವ್ರ ಮೇಲ್ಪಟ್ಟು ಮಾತ್ರ ಅಲ್ಲ, 35ರಿಂದ 40 ವರ್ಷದವರಿಗೂ ಈ ಮಂಡಿ ಗಂಟಿನ ನೋವಿನ ಸಮಸ್ಯೆ ತುಂಬ ಜಾಸ್ತಿ ಕಾಡ್ತಾ ಇದೆ. ಹಾಗಾಗಿ ಅದರ ಏನೋ ಒಂದು ಮಂಡಿ ಗಂಟುಗಳಲ್ಲಿ ಇರುವಂತಹ ಕಾರ್ಟಿಲೇಜ್ನ ಸವೆತ ಆಗಿರಬಹುದು, ಅಥವಾ ಗಂಟಿನ ಮಧ್ಯದಲ್ಲಿ ಇರುವಂತಹ ಜಿಡ್ಡಿನಂತಹ ಪದಾರ್ಥ ಕಡಿಮೆ ಆಗೋದ್ರಿಂದ ಕೂಡ ಈ ಒಂದು ಸವಕಳಿ ಜಾಸ್ತಿ ಆಗ್ಬಿಟ್ಟು ಮಂಡಿ ನೋವಿನ ಸಮಸ್ಯೆ ಹೆಚ್ಚು ಜನರನ್ನ ಕಾಡ್ತಾ ಇದೆ. ಅದರಿಂದ ಜಾಸ್ತಿ ಬಳಲೋ ಅಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಹಾಗಾದ್ರೆ ನಾವು ಯಾವುದೇ ಮಾತ್ರೆ ಔಷಧಿ ಇಲ್ದೇನೆ ಮನೆಯಲ್ಲಿರುವಂತಹ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡ್ಬಿಟ್ಟು ಈ ಮಂಡಿ ಗಂಟಿನ ನೋವು ನಿವಾರಣೆಯನ್ನ ಹೇಗ್ ಮಾಡೋದು ಅನ್ನುವಂತಹ ವಿಷಯದ ಬಗ್ಗೆ ಇವತ್ತು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಮಂಡಿ ಗಂಟು ನೋವು ನಿವಾರಣೆಗೆ ಯಾವ ಆಹಾರವನ್ನ ನಾವು ಸೇವಿಸಬೇಕು ಅನ್ನುವಂಥದ್ದು ಇವತ್ತಿನ ಈ ವಿಡಿಯೋದ ವಿಶೇಷ. ನೋಡಿ, ಮಂಡಿ ಗಂಟು ನೋವು ನಿವಾರಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸೋದು ಅಂತಂದ್ರೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂಗಳು. ಸೊ ಈ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂಗಳು ಏನ್ ಮಾಡತ್ತಪ್ಪ ಅಂತಂದ್ರೆ ನಮ್ಮ ಮೂಳೆಗಳ ಬಲವರ್ಧನೆಯನ್ನ ಮಾಡುತ್ತೆ, ನೋವು ನಿವಾರಕವಾಗಿ ಇದು ಕೆಲಸವನ್ನ ಮಾಡುತ್ತೆ. ಮೂಳೆಗಳನ್ನ ಸ್ಟ್ರಾಂಗ್ ಮಾಡಿ, ಗಂಟುಗಳು ಅಥವಾ ಕೀಲುಗಳನ್ನ ಸ್ಟ್ರಾಂಗ್ ಮಾಡಿಬಿಟ್ಟು ನಮಗೆ ನೋವಿನ ಪ್ರಮಾಣವನ್ನ ಕಡಿಮೆ ಮಾಡಿಕೊಡುತ್ತೆ. ಹಾಗಾಗಿ ಸಿರಿಧಾನ್ಯಗಳಾದಂತಹ ರಾಗಿ ಮತ್ತೆ ನವಣೆಯಂತಹ ಆಹಾರ ಪದಾರ್ಥಗಳನ್ನ ನಿಮ್ಮ ದಿನನಿತ್ಯದ ಊಟದಲ್ಲಿ ಹೆಚ್ಚು ನೀವು ಬಳಸೋದ್ರಿಂದ ಅದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂಗಳಂತಹ ಮಿನರಲ್ಸ್ಗಳು ಅಥವಾ ಖನಿಜಾಂಶಗಳು ನಿಮ್ಮ ದೇಹಕ್ಕೆ ಸಿಕ್ಕಿಬಿಟ್ಟು ಈ ಒಂದು ಮೂಳೆಗಳ ಬಲವರ್ಧನೆಯನ್ನ ಕೆಲಸವನ್ನ ಇವು ಮಾಡಿಕೊಡ್ತವೆ. ಆದ್ದರಿಂದ ನೀವು ನಿಮ್ಮ ಆಹಾರದಲ್ಲಿ ಈ ಸಿರಿಧಾನ್ಯಗಳಾದ ರಾಗಿ, ನವಣೆ ಇಂತಹ ಪದಾರ್ಥಗಳನ್ನ ಹೆಚ್ಚು ಬಳಸಬೇಕು. ಇನ್ನು ಆಂಟಿ ಇನ್ಫ್ಲಮೇಟರಿ ಮಸಾಲೆ ಪದಾರ್ಥಗಳು ಅಂತ ನಾವು ಹೇಳ್ತೀವಿ. ಏನಪ್ಪಾ ಅಂತಂದ್ರೆ ನಮ್ಮ ಏನೋ ಒಂದು ಕೀಲುಗಳಲ್ಲಿ ಇರುವಂತಹ ಅಥವಾ ಗಂಟುಗಳ ಒಳಗೆ ಆಗುವಂತಹ ಒಂದು ಇನ್ಫ್ಲಮೇಷನ್ ಇಂದಾಗಿ ಈ ಒಂದು ನೋವಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಇನ್ಫ್ಲಮೇಷನ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಮಂಡಿ ಗಂಟಿನ ನೋವನ್ನ ನಿವಾರಣೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಈ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ಬೋದಪ್ಪ ಅಂತ ಕೇಳಿದ್ರೆ, ನಮ್ಮ ಮಸಾಲೆ ಡಬ್ಬಿಯಲ್ಲಿ ಸಿಗುವಂತಹ ಅರಿಶಿಣ, ಇದರಲ್ಲಿರುವಂತಹ ಒಂದು ಕುರ್ಕುಮಿನ್ ಅನ್ನುವಂತಹ ಕೆಮಿಕಲ್ ಕಂಪೌಂಡು ದಿ ಬೆಸ್ಟ್ ಆಂಟಿ ಇನ್ಫ್ಲಮೇಟರಿ ಪ್ರಾಡಕ್ಟ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಇದು ನಿಮ್ಮ ಇನ್ಫ್ಲಮೇಷನ್ ಅನ್ನ ಅಥವಾ ಉರಿಯೂತವನ್ನ ಒಳಗಡೆಯಿಂದ ಕಡಿಮೆ ಮಾಡಿ ನೋವು ನಿವಾರಣೆಯನ್ನ ಮಾಡಿ, ಹಾಗೇನೆ ಇದೊಂದು ಬೆಸ್ಟ್ ಪೇನ್ ಕಿಲ್ಲರ್ ಕೂಡ ಹೌದು. ನೀವು ಯಾವುದೇ ನೋವಿನ ಮಾತ್ರೆಗಳನ್ನ ತಗೊಳ್ಳೋ ಅಗತ್ಯತೆ ಇಲ್ಲ. ಒಂದು ಏನು ಅರಿಶಿಣದ ಉಪಯೋಗವನ್ನ ಮಾಡ್ಕೊಳ್ಳೋದ್ರಿಂದ ಇದು ಪೇನ್ ಕಿಲ್ಲರ್ ಆಗಿ ಕೆಲಸವನ್ನ ಮಾಡುತ್ತೆ. ಹಾಗೆ ನಾವು ಅರಿಶಿಣವನ್ನ ಮನೆಯಲ್ಲಿ ಸಾಂಬಾರ್ ಡಬ್ಬಿಯಿಂದ ತೆಗೆದು ಅಡಿಗೆಯಲ್ಲಿ ಉಪಯೋಗಿಸ್ಕೊಳ್ಳಬಹುದು, ಅಥವಾ ಇದರ ಕಾನ್ಸಂಟ್ರೇಟೆಡ್ ಫಾರ್ಮ್ಸ್ ಅಲ್ಲಿ ತಗೊಳ್ಬೇಕು ಅಂತಂದ್ರೆ ಸಪ್ಲಿಮೆಂಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಅದನ್ನು ಕೂಡ ನೀವು ತರಿಸ್ಕೊಂಡು ನೀವು ಉಪಯೋಗಿಸಬಹುದು. ಇದರಿಂದಾಗಿ ಏನಾಗತ್ತಪ್ಪ ಅಂತಂದ್ರೆ ಮಂಡಿ ಗಂಟಿನ ನೋವು ನಿವಾರಣೆ ಮಾಡೋದಕ್ಕೆ ಇದು ಅತ್ಯಂತ ಸಹಾಯವನ್ನ ಮಾಡುತ್ತೆ. ಹಾಗೇನೆ ಶುಂಠಿ ಒಳಗಿನ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುತ್ತೆ ಮತ್ತೆ ಪೇನ್ ಕಿಲ್ಲರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಆದ್ರಿಂದ ಅರಿಶಿಣ ಮತ್ತು ಶುಂಠಿಯನ್ನ ಹೆಚ್ಚು ಉಪಯೋಗಿಸಿ ಶುಂಠಿಯ ಕಷಾಯವನ್ನ ಮಾಡಿಕೊಂಡು ಕುಡಿಬಹುದು. ಅರಿಶಿಣವನ್ನ ಹಾಲಿಗೆ ಹಾಕೊಂಡು ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ಸೇವನೆಯನ್ನ ಮಾಡಬಹುದು, ಅಥವಾ ಅರಿಶಿಣದ ಸಪ್ಲಿಮೆಂಟ್ ಅನ್ನ ತರಿಸ್ಕೊಂಡು ಕೂಡ ಅದರ ಸೇವನೆಯನ್ನ ಮಾಡಿ ಮಂಡಿ ಗಂಟು ನೋವನ್ನ ನಿವಾರಣೆ ಮಾಡ್ಕೊಳ್ಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ omega-3 ಕೊಬ್ಬಿನಾಂಶಗಳು ಮತ್ತೆ ನಟ್ಸ್ ಗಳನ್ನ ಸೇವನೆಯನ್ನ ಮಾಡಬೇಕು. ಈ omega
ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ನಟ್ಸ್ಗಳು ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಕೀಲುಗಳ ಒಳಗಡೆ ಇರುವಂತಹ ಜಿಡ್ಡಿನಂತಹ ಪದಾರ್ಥವನ್ನು ಹೆಚ್ಚು ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ, ಅಥವಾ ಅದು ಕಡಿಮೆ ಆಗ್ತಾ ಇದ್ರೆ ಅದನ್ನು ತಡೆಗಟ್ಟೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅದರಿಂದಾಗಿ ಜಾಯಿಂಟ್ ಮೂವ್ಮೆಂಟ್ ತುಂಬ ಚೆನ್ನಾಗಿ ಆಗೋ ಹಾಗೆ ಇದು ಮಾಡಿಕೊಡುತ್ತೆ, ಯಾವುದೇ ಘರ್ಷಣೆ ಇಲ್ಲದೆ ಇರೋ ಹಾಗೆ ಮಾಡಿಕೊಡುತ್ತೆ. ಇದರಿಂದಾಗಿ ನಿಮಗೆ ನೋವು ಆಗುವಂಥ ಸಂದರ್ಭ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಬಾದಾಮಿ ಆಗಿರ್ಬೋದು, ಗೇರ್ ಬೀಜ ಆಗಿರ್ಬೋದು, ವಾಲ್ನಟ್ಸ್ ಆಗಿರಬಹುದು, ಈ ಥರ ಬೇರೆ ಬೇರೆ ನಟ್ಸ್ಗಳನ್ನು ನೀವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಮರುದಿವಸ ಅದರ ಸೇವನೆಯನ್ನು ಮಾಡೋದು. ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಅದಕ್ಕೆ ಬೇಕಾಗಿ ಫ್ಲ್ಯಾಕ್ಸ್ ಸೀಡ್ಸನ್ನು ಉಪಯೋಗಿಸ್ಕೊಳ್ಬೋದು. ಆ ಫ್ಲ್ಯಾಕ್ಸ್ ಸೀಡ್ಸನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರಿದುಬಿಟ್ಟು ಪೌಡರ್ ಮಾಡಿ ಪ್ರತಿದಿನ 2 ಚಮಚ ಅದನ್ನು ಹಾಗೆ ಸೇವನೆಯನ್ನು ಮಾಡ್ಬೋದು. ನೀರಿಗೆ ಹಾಕ್ಕೊಂಡು ಅಥವಾ ಜ್ಯೂಸಿಗೆ ಹಾಕ್ಕೊಂಡು ಕುಡಿಬಹುದು, ಅಥವಾ ಮಜ್ಜಿಗೆಗೆ ಹಾಕ್ಕೊಂಡು ಕೂಡ ಸೇವನೆಯನ್ನು ಮಾಡ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಜಿಡ್ಡಿನಂಶ ಹೆಚ್ಚಾಗಿ ಗ್ರೀಸಿಂಗ್ ಅಂತ ಹೇಳ್ತೀವಲ್ಲ, ಅಥವಾ ಆಯಿಲ್ ಕಡಿಮೆ ಆಗಿದೆ ಜಾಯಿಂಟಲ್ಲಿ ಅಂತ ಹೇಳ್ತಾರೆ. ಸೊ ಈ ಆಯಿಲಿಂಗನ್ನು ಹೆಚ್ಚು ಮಾಡೋ ಸಲುವಾಗಿ ನೀವು ಈ ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ನಟ್ಸ್ಗಳನ್ನು ಉಪಯೋಗಿಸಬಹುದು. ಒಮೆಗಾ 3 ಫ್ಯಾಟಿ ಆಸಿಡ್ಸು ಮತ್ತು ಹಾಗೆಯೇ ಸಪ್ಲಿಮೆಂಟ್ ಫಾರ್ಮಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಅದು ನಮ್ಮಲ್ಲಿ ಕೂಡ ಅವೈಲೇಬಲ್ ಇದೆ. ನಿಮಗೆ ಬೇಕು ಅಂತಂದರೆ ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಳ್ಬಹುದು. ಹಾಗೆಯೇ ನಟ್ಸ್ ಆ್ಯಂಡ್ ಸೀಡ್ಸನ್ನು, ಫ್ಲ್ಯಾಕ್ಸ್ ಸೀಡ್ಸನ್ನು ಮತ್ತು ನಟ್ಸನ್ನು ದಿನನಿತ್ಯದ ಒಂದು ನಿಮ್ಮ ಆಹಾರದ ಇದರಲ್ಲಿ ಸೇವನೆಯನ್ನು ಮಾಡಬಹುದು. ಇದರಿಂದಾಗಿ ಕೂಡ ಆ ಜಿಡ್ಡಿನಾಂಶವನ್ನು ಹೆಚ್ಚು ಮಾಡಿಕೊಂಡು ಮಂಡಿ ಸವಕಳಿಯನ್ನು ಕಡಿಮೆ ಮಾಡಿ ನೀವು ನಿಮ್ಮ ಮಂಡಿ ಗಂಟು ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯವನ್ನು ಮಾಡ್ಕೊಂಡಂಗೆ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ವಿಟಮಿನ್ ಸಿ ಇರುವಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ಉಪಯೋಗಿಸ್ಬೇಕು. ಯಾಕೆ ಅಂತ ಕೇಳಿದ್ರೆ ನೋಡಿ, ನಮ್ಮ ಗಂಟುಗಳು, ನಮ್ಮ ಕೂದಲು, ಚರ್ಮ, ಉಗುರು ಎಲ್ಲವೂ ಕೊಲಾಜನ್ನಿಂದಾಗಿ ಆಗಿದೆ ಅಲ್ವಾ. ಸೊ ಈ ಕೊಲಾಜನ್ ನಮ್ಮ ಗಂಟುಗಳು ಅಥವಾ ಮಂಡಿ ಗಂಟುಗಳ ಕೀಲುಗಳ ತುದಿ ಭಾಗದಲ್ಲಿ ಒಂದು ಕಾರ್ಟಿಲೇಜ್ಗಳು ಅಂತ ಇರುತ್ತೆ. ಅದರ ಸವಕಳಿ ಆಗೋದ್ರಿಂದಾನೇ ನಿಮಗೆ ಘರ್ಷಣೆ ಹೆಚ್ಚಾಗಿ ನೋವು ಉಂಟಾಗುವಂಥದ್ದು. ಇದನ್ನೆಲ್ಲ ನಾನು ಮಂಡಿ ಗಂಟಿನ ಬಗ್ಗೆ ಹೇಳುವಂತಹ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದರಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಇಲ್ಲಿ ಲಿಂಕನ್ನು ಇನ್ಸರ್ಟ್ ಮಾಡ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಆ ಒಂದು ಕಾರ್ಟಿಲೇಜ್ನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಕಾರ್ಟಿಲೇಜು ಸವಕಳಿ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ನೀವು ವಿಟಮಿನ್ ಸಿ ಯುಕ್ತ ಆಹಾರವನ್ನು ಉಪಯೋಗಿಸ್ಬೇಕು. ಯಾಕೆ ಅಂತಂದರೆ ವಿಟಮಿನ್ ಸಿ ಕೊಲಾಜನ್ ಪ್ರೊಡಕ್ಷನ್ಗೆ ತುಂಬ ಚೆನ್ನಾಗಿ ಸಹಾಯವನ್ನು ಮಾಡುತ್ತೆ. ಕೊಲಾಜನ್ ಈ ಕಾರ್ಟಿಲೇಜ್ಗಳ ಆರೋಗ್ಯವನ್ನು ಬಲವರ್ಧನೆಯನ್ನು ಮಾಡ್ತಾ ಬರುತ್ತೆ. ಆದ್ದರಿಂದ ಅದು ನೆಲ್ಲಿಕಾಯಿ ಆಗಿರಬಹುದು, ಲಿಂಬೆ ಹಣ್ಣಾಗಿರಬಹುದು, ಪೇರಳೆ ಹಣ್ಣಾಗಿರಬಹುದು, ಈ ಥರ ಎಲ್ಲ ಆಹಾರ ಪದಾರ್ಥಗಳನ್ನು ನೀವು ನಿಮ್ಮ ಆಹಾರದಲ್ಲಿ ಉಪಯೋಗಿಸ್ಕೊಳ್ತಾ ಬರೋದ್ರಿಂದ ವಿಟಮಿನ್ ಸಿ ಅನ್ನು ಹೆಚ್ಚು ಮಾಡಿಕೊಂಡು ಕೊಲಾಜನ್ ಪ್ರೊಡಕ್ಷನ್ ಅನ್ನು ಹೆಚ್ಚು ಮಾಡಿಕೊಂಡು ಹಾಗೆಯೇ ಮಂಡಿಯಲ್ಲಿರುವಂತಹ ಕಾರ್ಟಿಲೇಜ್ಗಳ ಕೊರತೆ ಅಥವಾ ಶಿಥಿಲತೆ ಆಗದೆ ಇರೋ ಹಾಗೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಇದು ಅತ್ಯಂತ ಸಹಾಯವನ್ನು ಮಾಡ್ತಾ ಬರುತ್ತೆ. ಈವನ್ ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು ಇವುಗಳನ್ನು ಸಹ ಉಪಯೋಗಿಸ್ಕೊಳ್ಬಹುದು. ಸೊ ಹಾಗಾಗಿ ವಿಟಮಿನ್ ಸಿ ಯುಕ್ತ ಆಹಾರವನ್ನು ಬಳಸಿ, ಹಾಗೆಯೇ ನಿಮ್ಮ ಯಾವುದೇ ಮಾತ್ರೆಗಳು, ಕೆಮಿಕಲ್ಸು, ಏನು ಪೇನ್ ಕಿಲ್ಲರ್ಸು ಇಲ್ಲದೇನೆ ನೀವು ನಿಮ್ಮ ಮಂಡಿಯ ನೋವನ್ನು ಆರಾಮವಾಗಿ ಮನೆಯಲ್ಲೇ ಕೂತ್ಕೊಂಡು ಕಡಿಮೆ ಮಾಡಿಕೊಳ್ಬಹುದಾಗಿದೆ. ಇದಿಷ್ಟೇ ಅಲ್ಲದೆ ಇದು ಆಹಾರದಲ್ಲಿ ಬದಲಾವಣೆ ಆಯಿತು. ಇನ್ನು ಕೆಲವೊಂದು ಸರಳ ವ್ಯಾಯಾಮಗಳನ್ನು ಕೂಡ ಮಾಡಿಕೊಳ್ಬೇಕು. ಮಂಡಿ ಗಂಟಿನ ನೋವು ನಿವಾರಣೆಗೆ ಬೇಕಾಗಿ ಅತ್ಯಂತ ಸುಲಭ ಸರಳ ವ್ಯಾಯಾಮಗಳ 2 ವಿಡಿಯೋಗಳನ್ನು ನಾನು ನನ್ನ ಚಾನಲ್ನಲ್ಲಿ ಮಾಡಿ ಹಾಕಿದ್ದೇನೆ. ಇಲ್ಲಿ ಲಿಂಕನ್ನು ಇನ್ಸರ್ಟ್ ಮಾಡ್ತೇನೆ, ದಯವಿಟ್ಟು ಅವುಗಳನ್ನು ನೋಡಿ ಅದನ್ನು ಫಾಲೋ ಮಾಡಿ. ಅದೇ ರೀತಿಯ ವ್ಯಾಯಾಮಗಳನ್ನು ಮಾಡೋದ್ರಿಂದ ಮತ್ತೆ ತುಂಬ ಮುಖ್ಯವಾಗಿ ಈ ಆಹಾರವನ್ನು ನೀವು ಆಹಾರದ ಬದಲಾವಣೆಯೆಲ್ಲ ನಿಮ್ಮಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಮಂಡಿ ಗಂಟಿನ ನೋವು ನಿವಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಸಹಾಯವನ್ನು ನಿಮಗೆ ನೀವು ಮಾಡ್ಕೊಂಡಂಗೆ ಆಗುತ್ತೆ. ಆದ್ದರಿಂದ ಆಹಾರ ಬದಲಾವಣೆಯನ್ನು ಮಾಡ್ಕೊಳ್ಳಿ, ಲಘು ವ್ಯಾಯಾಮಗಳನ್ನು ನಿತ್ಯ ಮಾಡಿ, ತುಂಬ ದೂರ ವಾಕಿಂಗ್ ಹೋಗೋದನ್ನು ನಿಲ್ಲಿಸಿ, ಈ ಎಲ್ಲ ಅಂಶಗಳನ್ನು ನೀವು ಫಾಲೋ ಮಾಡೋದ್ರಿಂದಾಗಿ ನೀವು ಸುಲಭವಾಗಿ ನಿಮ್ಮ ಮಂಡಿ ಗಂಟಿನ ನೋವಿಂದ ಉಪಶಮನವನ್ನು ಪಡ್ಕೊಳ್ಬಹುದು. ಫಾಲೋ ಮಾಡಿ. ಆದ್ದರಿಂದ ಇಂತಹ ಹಲವಾರು ಮಾಹಿತಿಯುಕ್ತ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.